ಎಲ್ಲರಿಗೂ ಶುಭ ಮುಂಜಾನೆ. ನಾವು ಇಂದಿನ ದಿನ 5ನೇ ತರಗತಿಯ ಸಿರಿಗನ್ನಡ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ ಎಂಬ ಗದ್ಯ ಭಾಗದಲ್ಲಿ ನಾವು ವ್ಯಾಕರಣದ ಮಾಹಿತಿಯನ್ನು ಇಂದು ತಿಳಿದುಕೊಳ್ಳೋಣ. ವರ್ಣಮಾಲೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ಹಾಗೆಯೇ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಈ 49 ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಅಂತ ಹೇಳಿ ಕರಿತೇವೆ. ಈ ಅಕ್ಷರಗಳ ಜೋಡಣೆಯನ್ನು ನಾವು ಮತ್ತೆ 3 ವಿಧಗಳಾಗಿ ನಾವು ವಿಂಗಡಣೆಯನ್ನು ಮಾಡ್ತೇವೆ. 1 ಸ್ವರಾಕ್ಷರಗಳು, 2ನೇದು ವ್ಯಂಜನಾಕ್ಷರಗಳು, 3ನೇದಾಗಿ ಯೋಗವಾಕಗಳು. ಮೊದಲಿಗೆ ನಾವು ಸ್ವರಾಕ್ಷರಗಳನ್ನು ನೋಡೋಣ. ಸ್ವರಾಕ್ಷರಗಳು ಅಂದರೆ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೇವೆ. ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಸ್ವರಾಕ್ಷರಗಳು ಅಂತ ಹೇಳಿ ಕರಿತೇವೆ. ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಸ್ವರಾಕ್ಷರಗಳು 13. ಒಟ್ಟು ಸ್ವರಾಕ್ಷರಗಳು 13 ಇದೆ. ಅವು ಯಾವ್ಯಾವು ನೋಡಿ. ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ. ಒಟ್ಟು 13 ಸ್ವರಾಕ್ಷರಗಳಿವೆ. ಹಾಗೆಯೇ ಈ 13 ಸ್ವರಾಕ್ಷರಗಳನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. 1 ರಸ್ವಸ್ವರ, 2ನೇದು ದೀರ್ಘಸ್ವರ. ಹಾಗಾದರೆ ರಸ್ವಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ರಸ್ವಸ್ವರಗಳು ಅಂತ ಹೇಳಿ ಕರಿತೇವೆ. ಅಂದರೆ ಈ ಅಕ್ಷರಗಳನ್ನು ಉಚ್ಚರಿಸಲು ನಮಗೆ ಹೆಚ್ಚು ಸಮಯ ಬೇಡ. ಹಾಗಾದರೆ ರಸ್ವಸ್ವರಗಳು ಯಾವ್ಯಾವು? ಅವು ಎಷ್ಟಿದೆ? ಈ 13 ಸ್ವರಾಕ್ಷರಗಳಲ್ಲಿ ರಸ್ವಸ್ವರಗಳು 6. ಅವು ಯಾವ್ಯಾವಂದರೆ ಅ, ಇ, ಉ, ರು, ಎ, ಓ. ಈ 6 ಅಕ್ಷರಗಳನ್ನು, ಈ 6 ಸ್ವರಾಕ್ಷರಗಳನ್ನು ನಾವು ರಸ್ವಸ್ವರಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ದೀರ್ಘಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘಸ್ವರಗಳು ಅಂತ ಹೇಳಿ ಕರಿತೇವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ 13 ಸ್ವರಾಕ್ಷರಗಳಲ್ಲಿ 7 ದೀರ್ಘಾಕ್ಷರಗಳನ್ನು ನಾವು ನೋಡ್ಬೋದಾಗಿದೆ. ಆ, ಈ, ಊ, ಎ, ಐ, ಓ, ಔ. ಈ 7 ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಹೇಳಿ ಕರಿತೇವೆ. ಖ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ 10 ಅಕ್ಷರಗಳನ್ನು ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಮಹಾಪ್ರಾಣಾಕ್ಷರಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಈ ಅಕ್ಷರಗಳನ್ನು ಉಚ್ಚರಿಸುವಾಗ ನಮಗೆ ಸ್ವಲ್ಪ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಈ 10 ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಹಾಗೆಯೇ 3ನೇದಾಗಿ ಅನುನಾಸಿಕಗಳು. ನಾಸಿಕ ಅಂದರೆ ಮೂಗು. ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಞ, ಞ, ಣ, ನ, ಮ. ಈ 5 ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೆಯಲಾಗುತ್ತದೆ. 2ನೇದಾಗಿ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅಂದರೆ ಈ ವ್ಯಂಜನಾಕ್ಷರಗಳನ್ನು ಉಚ್ಚರಿಸುವಾಗ ನಾವು ಸ್ವರಗಳ ಸಹಾಯವನ್ನು ಪಡೆದುಕೊಂಡು ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಕ ಪ್ಲಸ್ ಅ ಕ, ಗ ಪ್ಲಸ್ ಅ ಘ,
ಛ ಪ್ಲಸ್ ಅ ಛ. ಇಲ್ಲಿ ಆ ಅನ್ನುವಂಥದ್ದು ಸ್ವರಾಕ್ಷರಗಳು. ಈ ಸ್ವರಾಕ್ಷರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಹೇಳಿ ಕರಿತೇವೆ. ಒಟ್ಟು ಕ ಇಂದ ಳವರೆಗೆ ಒಟ್ಟು 34 ವ್ಯಂಜನಾಕ್ಷರಗಳನ್ನು ನಾವು ನೋಡ್ಬೋದಾಗಿದೆ. ಹಾಗೆಯೇ ಈ ವ್ಯಂಜನಾಕ್ಷರಗಳನ್ನು ನಾವು ಮತ್ತೆ 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ಮೊದಲನೆಯದು ವರ್ಗೀಯ ವ್ಯಂಜನ. ಹೆಸರೇ ಸೂಚಿಸುವಂತೆ ವರ್ಗ ಮಾಡಲು ಸಾಧ್ಯವಾಗುವಂತಹ ವ್ಯಂಜನಾಕ್ಷರಗಳನ್ನು ನಾವು ವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೇವೆ. ವರ್ಗ ಅಂದರೆ ಗುಂಪು. ಖ ವರ್ಗ, ಛ ವರ್ಗ, ಠ ವರ್ಗ, ತ ವರ್ಗ, ಪ ವರ್ಗ. ಹೀಗೆ 5 ಅಕ್ಷರಗಳಂತೆ ಇವುಗಳನ್ನು ಗುಂಪುಗಳನ್ನಾಗಿ ಮಾಡಬಹುದಾಗಿದೆ. ಕ ಇಂದ ಮಾವರೆಗೆ ಒಟ್ಟು 25 ವರ್ಗೀಯ ವ್ಯಂಜನಾಕ್ಷರಗಳನ್ನು ನಾವು ನೋಡ್ಬೋದಾಗಿದೆ. ಈ ವ್ಯಂಜನಾಕ್ಷರಗಳನ್ನು ಮತ್ತೆ ವರ್ಗೀಯ ವ್ಯಂಜನಗಳನ್ನು ಮತ್ತೆ ನಾವು 3 ವಿಧಗಳಾಗಿ ವಿಂಗಡಣೆ ಮಾಡಬಹುದು. ಒಂದು ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಕ್ಷರಗಳು. ಮೊದಲಿಗೆ ಅಲ್ಪಪ್ರಾಣಾಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅಲ್ಪ ಅಂದರೆ ಕಡಿಮೆ, ಪ್ರಾಣ ಅಂದರೆ ಉಸಿರು. ಅಲ್ಪ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಖ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ 10 ಅಕ್ಷರಗಳನ್ನು ನಾವು ಅಲ್ಪಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಅದೇ ರೀತಿ ಮಹಾಪ್ರಾಣಾಕ್ಷರಗಳು. ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಈ ಅಕ್ಷರಗಳನ್ನು ಉಚ್ಚರಿಸುವಾಗ ನಮಗೆ ಸ್ವಲ್ಪ ಹೆಚ್ಚು ಉಸಿರನ್ನು ತೆಗೆದುಕೊಂಡು ಉಚ್ಚರಿಸಲಾಗುತ್ತದೆ. ಉದಾಹರಣೆಗೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಈ 10 ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೇವೆ. ಹಾಗೆಯೇ ಮೂರನೆಯದಾಗಿ ಅನುನಾಸಿಕಗಳು. ನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಾಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೇವೆ. ಉದಾಹರಣೆಗೆ ಞ, ಞ, ಣ, ನ, ಮ. ಈ 5 ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೆಯಲಾಗುತ್ತದೆ. ಎರಡನೆಯದಾಗಿ ಅವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಅಂದರೆ ಯಾಕಾರದಿಂದ ಳಕಾರದವರೆಗಿನ 9 ಅಕ್ಷರಗಳು ಅವರ್ಗೀಯ ವ್ಯಂಜನಗಳು. ಯಾವ ಅಕ್ಷರಗಳನ್ನು ನಾವು ವರ್ಗ ಮಾಡಲು ಸಾಧ್ಯವಿಲ್ಲವೋ ಅಂತಹ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತ ಹೇಳಿ ಕರೆಯಲಾಗುತ್ತದೆ. ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಅ, ಳ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾದ ವರ್ಗಗಳಲ್ಲಿ ಸೇರಿಸಿ ಹೇಳಲು ಬರುವುದಿಲ್ಲವಾದ್ದರಿಂದ ಇವನ್ನು ಅವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ನಂತರ ಮೂರನೆಯದಾಗಿ ಯೋಗವಾಹಕಗಳು. ಸ್ವರಗಳು ಆಯಿತು, ವ್ಯಂಜನಾಕ್ಷರಗಳು ಆಯಿತು. ಮೂರನೆಯದಾಗಿ ಯೋಗವಾಹಕಗಳು. ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗುವ ಎಂದರ್ಥ. ಯೋಗವಾಹ ಎಂದರೆ ಕೂಡಿ ಹೋಗು ಅಂದರೆ ಜೊತೆಯಲ್ಲಿ ಹೋಗುವಂಥದ್ದು. ಅಂದರೆ ಬೇರೆ ಅಕ್ಷರಗಳ ಜೊತೆಯಲ್ಲಿ ಮಾತ್ರ ಉಚ್ಚರಿಸಬಹುದಾದ ಅಕ್ಷರ ಎಂದರ್ಥ. ಯೋಗವಾಹಕಗಳಲ್ಲಿ ಮತ್ತೆ 2 ವಿಧ, ಅನುಸ್ವಾರ ಮತ್ತು ವಿಸರ್ಗ. ನೀವು ನೋಡಿರುವ ಹಾಗೆ ಅಂ ಮತ್ತು ಅಹ ಈ 2 ಅಕ್ಷರಗಳನ್ನು ನಾವು ಯೋಗವಾಹಕಗಳು ಅಂತ ಹೇಳಿ ಕರಿತೇವೆ. ಹಾಗೆಯೇ ಈ ಯೋಗವಾಹಕಗಳಲ್ಲಿ ಅನುಸ್ವಾರ ಅಂದರೆ ವಿಸರ್ಗ